ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ರಾಷ್ಟ್ರದ ದೊಡ್ಡ ಆಸ್ತಿ ಮಾತ್ರವಲ್ಲ, ಇಡೀ ಜಗತ್ತಿನ ಒಂದು ದೊಡ್ಡ ಆಸ್ತಿ. ಜಗತ್ತಿನ ಒಂದು ದೊಡ್ಡ ಸೂರ್ಯನ ಹಾಗೆ ಅವರು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ರೀತಿಯ ವಿಶ್ವಕ್ಕೆ, ಜಗತ್ತಿಗೆ ಒಂದು ನಾಯಕತ್ವವನ್ನು ಕೊಟ್ಟಂತ ಒಬ್ಬ ಮನುಷ್ಯ. ಅವರ ಸಂಬಂಧ ಕೂಡ ಶ್ರೀಲಂಕಾ ಇರಬಹುದು, ಅಥವಾ ಪಾಕಿಸ್ತಾನ, ಚೈನಾ, ಅಥವಾ ನಮ್ಮ ನೆರೆಕರೆಯ ರಾಷ್ಟ್ರಗಳ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯತೆಯಿಂದ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಒಂದು ಆಘಾತ ಇರಲಿಲ್ಲ, ಸಂಘರ್ಷ ಇರಲಿಲ್ಲ. ಅದೇ ಪ್ರಕಾರ ಜಾಗತಿಕ ವಿಚಾರದಲ್ಲಿ ಕೂಡ ಅವರು ಆರ್ಥಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ, ಆಡಳಿತ ಕ್ಷೇತ್ರದಲ್ಲಿ ಕೂಡ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಅವರು ವಹಿಸಿದ್ರು. ರಾಷ್ಟ್ರದ GDP ಅವರ ಕಾಲದಲ್ಲಿ 10 ವರ್ಷಗಳ ಕಾಲ ಅದು 7.7% ಇತ್ತು. ಕೆಲವು ವರ್ಷದಲ್ಲಿ ಅದು 9%, 10% ಹೋದದ್ದು ಕೂಡ ಇತ್ತು. ಬಹುಶಃ ಇನ್ನೊಂದು 5 ವರ್ಷ ಅವರು ಪ್ರಧಾನಿಗಳಾಗಿ ಇದ್ದಿದ್ರೆ ಬಹುಶಃ ನಮ್ಮ GDP ಇವನ್ 10%ಗೆ ಇರ್ತಿ, ಜಗತ್ತಿನಲ್ಲೇ 1-2ನೇ ಸ್ಥಾನದಲ್ಲಿ ರಾರಾಜಿಸ್ತಾ ಇತ್ತು. ಅಂತ ಒಂದು ಶ್ರೇಷ್ಠ ರಾಜಕಾರಣಿ, ಮೇಧಾವಿ, ಸ್ಟೇಟ್ಸ್ಮನ್ ಅವರನ್ನು ಕಳ್ಕೊಂಡು ರಾಷ್ಟ್ರ ಬಹುಶಃ ಜಗತ್ತೇ ಬಡವಾಗಿದೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.